ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚಿರಸ್ಮರಣೆಯೊಂದಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ವಿಷಯದ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ಬಹಳ ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಈ ಕಾರ್ಯಾಗಾರದ ಯಶಸ್ಸನ್ನು ಆಶಿಸುತ್ತಾ ದೇವರನ್ನು ಸ್ಮರಿಸೋಣ ಪ್ರಾರ್ಥನಾ ಗೀತೆ ಪ್ರಸ್ತುತಪಡಿಸಲಿದ್ದಾರೆ ಲಾವಣ್ಯ ಕೆಎಸ್, ಸಹಾಯಕ ಪ್ರಾಧ್ಯಾಪಕಿ, ವಾಣಿಜ್ಯಶಾಸ್ತ್ರ ವಿಭಾಗ. ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ, ನಮ್ಮಮ್ಮ ಜೈ ಶ್ರೀ ಗುರುದೇವ್. ದೇವಾದಿ ದೇವತೆಗಳಲ್ಲಿ ಹಾಗೂ ನಾಗಮಂಗಲದ ಪುರದೇವತೆಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಕಾಲೇಜಿನಲ್ಲಿ ತುಂಬಾ ಡೈನಾಮಿಕ್ ಕ್ಯಾರೆಕ್ಟರ್ ಅವರು ಯುವಕರಾಗಿದ್ದ ಸಮಯದಲ್ಲಿ ಎನ್ಎಸ್ಎಸ್ ನ ಅಷ್ಟು ಮಟ್ಟಿಗೆ ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಎನ್ಎಸ್ಎಸ್ ನಲ್ಲಿ ಪ್ರಶಸ್ತಿಗಳು, ಕುಕ ಸುಬ್ರಾಚಾರ್ ಪ್ರಶಸ್ತಿ, ನಾನು ಗುರುತಿಸಿಕೊಂಡಿದ್ದು ಅವ್ರನ್ನ ಒಂದು ಅತ್ಯುತ್ತಮವಾದ ಎನ್ಎಸ್ಎಸ್ ಸ್ಪೆಷಲ್ ಆಫೀಸರ್ ಅಂತೇಳಿ ನಾನು ಗುರುತಿಸಿದ್ದೇನೆ. ಅವರು ಎವಿಕೆ ಕಾಲೇಜಿನಲ್ಲಿ ಅಲ್ಲಿಯ IPSC ಕೋಆರ್ಡಿನೇಟರ್ ಆಗಿ ಹಾಗೂ ಬಾಟ್ನಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಅವರು ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ಸಾಕಷ್ಟು ಸೂಪರ್ಡೆಂಟ್ ಮಂಜುಳಾದೇವಿ ಅವರು, ನಮ್ಮ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೇಯಸ್ ಅವರ ಮಾತೃಶ್ರೀಯವರು, ಅವರು ಸಹ ಪ್ರೀತಿಯಿಂದ ಬಂದಿದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾರೆ. ಹಾಗೆ ನಮ್ಮ ಜಂಟಿ ನಿರ್ದೇಶಕರ ಕಚೇರಿಯ ಮ್ಯಾನೇಜರ್ ಆಗಿರುವಂತಹ ವೆಂಕಟೇಶ್ ಅವರು ಬಂದಿದ್ದಾರೆ. ವೆಂಕಟೇಶ್ ಅವರು ನಮ್ಮ ನಾಗಮಂಗಲದ ಪ್ರಥಮ ದರ್ಜೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೂಪರ್ಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿ ಈಗ ನಮ್ಮ ಜೆಡಿ ಆಫೀಸ್ ನಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾರೆ. ಅವರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತ. ಲೋಕೇಶ್ ಸರ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ, ಹಾಗೆಯೇ ಶ್ರೀ 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 ವಿಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಸುತ್ತಾರೆ. ಈ ಒಂದು ಉತ್ತಮ ಗುಣಮಟ್ಟದ ಒಂದು ಕಾರ್ಯಕ್ರಮದ ಕಾರ್ಯ ಅಂತ ಹೇಳಿ ನಾನು ಕೂಡ ಬಯಸ್ತೇನೆ. ಈ ಒಂದು ಆದಿ ಚುಂಚನಗಿರಿ ಶಿಕ್ಷಣ ಸಂಸ್ಥೆ ನಾಗಮಂಗಲ
ಸಿಒ ಆಗಿರ್ತಕ್ಕಂಥ ಹಿರಿಯವರಾಗಿರ್ತಕ್ಕಂಥ ಶ್ರೀಯುತ ರಾಮೇಗೌಡ್ರೆ, ಹಾಗೆಯೇ ಈ ಕಾಲೇಜಿನ ಸಮಸ್ತ ಜವಾಬ್ದಾರಿಯನ್ನು ಮತ್ತು ಈ ಪ್ರಧಾನಮಂತ್ರಿಗಳ ಒಂದು ನೀತಿಯಾಗಿದೆ. ಇಡೀ ದೇಶದಲ್ಲೇ ತರಬೇಕಂತಕ್ಕಂಥ ಒಂದು ಉದ್ದೇಶ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಇಲಾಖೆಯ ಸಚಿವರು, ಆಯುಕ್ತರು ಎಲ್ಲ ಸೇರಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಈಗ ಪ್ರಥಮ ವರ್ಷದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಸವಾಲು. ಅವರು ಈಗ ಹಳೆ ಸಿಲೆಬಸ್ ಆಗಿ ಹಳ ಶಿಕ್ಷಣ ನೀತಿಯಲ್ಲಿ ಅವರು ಮುಂದುವರೆದುಕೊಂಡಿದ್ದಾರೆ. ಆದರೆ ಇತ್ತೀಚಿನ ಒಂದು ಹೊಸ ಶಿಕ್ಷಣದ ವ್ಯವಸ್ಥೆಯಲ್ಲಿ ಈ ಒಂದು ಪ್ರಥಮ ವರ್ಷಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಚಾಲೆಂಜ್ ಆಗುತ್ತೆ. ಯಾಕೆ ಚಾಲೆಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ತಂತ್ರಜ್ಞಾನ ಬೆಳೀತಾ ಇದೆ. ಜಾಗತೀಕರಣದ ಒಂದು ವ್ಯವಸ್ಥೆಗಳನ್ನು ನಾವು ನೋಡಿದಾಗ ನಮ್ಮ ಶಿಕ್ಷಣ ನೀತಿಯನ್ನು ಕೂಡ ನಾವು ಬದಲಾವಣೆ ಮಾಡಬೇಕು ಎಂಬ ಆಲೋಚನೆಗಳು ಕೂಡ ನಮ್ಮಲ್ಲಿ ಬರಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ಹೊಸ ಶಿಕ್ಷಣ ನೀತಿಯ ಸಂಪೂರ್ಣವಾದಂತಹ ವಿಚಾರಗಳನ್ನು ಅದಕ್ಕಾಗಿ ನಮ್ಮ ಸ್ನೇಹಿತರು ಎಸ್ ರವಿಕುಮಾರ್ ಅವರು ಹೇಳ್ತಾರೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದು, ಯಾಕೆಂತ ಹೇಳಿದ್ರೆ ನಾನು ಮಾತಾಡ್ಲಿಕ್ಕೆ ಹೋದ್ರೆ ಅವರಿಗೆ ಸಮಯ ಸಾಲೋದಿಲ್ಲ. ಇಡೀ ವಿಶ್ವವೇ ಇವತ್ತು ಜಾಗತೀಕರಣದ ಒಂದು ವ್ಯವಸ್ಥೆಗೆ ಒಳಗಾಗ್ತಾ ಇದೆ. ಜಾಗತೀಕರಣ ಅಂತ ಹೇಳಿದ್ರೆ ಏನು? ಈಗ ಆಲ್ರೆಡಿ ಎಲ್ಲ ತಿಳ್ಕೊಂಡಿದ್ದಾರೆ. ನೀವು ಅರ್ಥಶಾಸ್ತ್ರ ಓದಂತ ಸಂದರ್ಭದಲ್ಲಿ ಜಾಗತೀಕರಣ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಾವು ಬದಲಾವಣೆಯನ್ನ ಕಾಣಬೇಕಾಗ್ತದೆ. ಆ ಬದಲಾವಣೆಗೋಸ್ಕರ ನಮ್ಮ ಈ ಹೊಸ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿಕೊಂಡು ನಾವು ಅದರ ಸದುಪಯೋಗವನ್ನು ಪಡ್ಕೊಂಡು ನಮ್ಮ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ತಕ್ಕಂಥದ್ದು, ನಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ತಕ್ಕಂಥದ್ದೇ ಈ ಶಿಕ್ಷಣ ನೀತಿಯ ಒಂದು ಸಣ್ಣ ಒಂದು ಉದ್ದೇಶ ಅಂತ ಹೇಳಿ ನನ್ನ ಭಾವನೆ. ಹಾಗಾಗಿ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಬಂದಿದ್ದೀರಾ, ಮತ್ತೆ ಅವರ ಪೋಷಕರು ಬಂದಿದ್ದೀರಲ್ಲ, ಅಧ್ಯಕ್ಷರು ಕೂಡ ಇದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ನೀವು ಹೊಸ ಶಿಕ್ಷಣ ನೀತಿಯ ಉದ್ದೇಶಗಳು ಈಡೇರಿ, ನೀವೆಲ್ಲರೂ ಕೂಡ ಅದಕ್ಕೆ ತೊಡಗಿಸ್ಕೊಳ್ತೀರಾ, ಅದನ್ನು ಉತ್ತಮವಾಗಿ ನೆರವೇರಿಸ್ತೀರಾ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ನಾನು ಹೊಂದಿದ್ದೇನೆ. ನಮ್ಮ ಇಲಾಖೆ ಕೂಡ ಹೊಂದಿದೆ. ಆ ಇಲಾಖೆಯ ಸದುದ್ದೇಶಗಳನ್ನು ನೀವೆಲ್ಲರೂ ಕೂಡ ಸೇರಿ ಭವಿಷ್ಯದ ಜನಾಂಗ ನೀವೆಲ್ಲರೂ ಕೂಡ ಈ ದೇಶವನ್ನು ಕಟ್ಟಲಿಕ್ಕೆ ಮುಂದಾಗ್ತೀರಾ ಈ ಹೊಸ ಶಿಕ್ಷಣ ನೀತಿ ಮೂಲಕ ಅಂತಕ್ಕಂಥ ಮಾತನಾಡಿದ ಎಲ್ಲರಿಗೂ ಒಳ್ಳೆಯದಾಗಿ. ಜೈ ಹಿಂದ್. ನಮ್ಮ ಕಾಲೇಜಿನಲ್ಲಿ ಜನವರಿಯಿಂದ ಸೆಪ್ಟೆಂಬರ್ 2021ರವರೆಗೆ ನಡೆದ ಕಾಲೇಜ್ ಚಟುವಟಿಕೆಗಳ ಅನಾವರಣಗೊಳಿಸುತ್ತಿರುವ ಕಾಲೇಜಿನ ನ್ಯೂಸ್ ಲೆಟರ್ ಆಫ್ SACC ಯನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿಯಲಿರುವ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಹಿರಿಯರು ಗೌರವಾನ್ವಿತರು ಡಾಕ್ಟರ್ NS ರಾಮೇಗೌಡ ಸರ್ ಅವರು ಬಿಡುಗಡೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಚಪ್ಪಾಳೆಯೊಂದಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಈ ನ್ಯೂಸ್ ಲೆಟರ್ ನಮ್ಮ ಕಾಲೇಜಿನ ಚೊಚ್ಚಲ ಬಿಡುಗಡೆಯಾಗಿದೆ. ಇದೇ ಮೊದಲ ಬಾರಿ ನ್ಯೂಸ್ ಲೆಟರ್ ಆಫ್ SACC ಎಂದು ಬಿಡುಗಡೆಗೊಳಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಡಾಕ್ಟರ್ BS ರವಿಕುಮಾರ್ ಸರ್, HOD ಮತ್ತು ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಬಾಟ್ನಿ, KV ಕಾಂತಪ್ಪ ಕಾಲೇಜ್ ಫಾರ್ ವುಮೆನ್, ಹಾಸನ. ಜಾಯಿಂಟ್ ಡೈರೆಕ್ಟರ್ ಪ್ರೊಫೆಸರ್ ವೀರಭದ್ರ ಸರ್, ನಮ್ಮ ಪ್ರಾಂಶುಪಾಲರು ಡಾಕ್ಟರ್ KG ಸುರೇಶ್ ಕುಮಾರ್, ಹಾಗೆ ಆದಿಚುಂಚನಗಿರಿ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಲೋಕೇಶ್ ಸರ್ ಹಾಗೂ
ಹಾಗೂ ಜಾಯಿಂಟ್ ಡೈರೆಕ್ಟರ್ ಆಫೀಸಿಂದ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಮತ್ತೆ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ಬೋಧಕೇತರ ವರ್ಗದವರಿಗೂ ನಮಿಸುತ್ತಾ, ನಾನು ಸ್ವಲ್ಪ ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನು ಕೆಲವು ಪಿಪಿಟಿ ನಾನು ನಿಮ್ಮ ಮುಂದೆ ರೆಪ್ರೆಸೆಂಟ್ ಮಾಡ್ತೀನಿ. ಕೆಲವು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ, ಆದಷ್ಟು ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ತೀನಿ. ಓಕೆ, ಸೊ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ, ಯು ಆರ್ ಆಲ್ ಹಿಯರ್. ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದು 1948-49 ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತ ಅಂದ್ಬಿಟ್ಟು ಇದು. ಸೆಕೆಂಡರಿ ಎಜುಕೇಶನ್ ಕಮಿಷನ್ ಅಂತ 1952-53 ನಲ್ಲಿ ಆಯ್ತು. ನೆಕ್ಸ್ಟ್ ಎಜುಕೇಶನ್ ಕಮಿಷನ್ 1964-66 ಅಂಡರ್ ಡಾಕ್ಟರ್ DS ಕೊಥಾರಿ ಕಮಿಷನ್ ಇಂದ 1964-66 ಅಲ್ಲಿ ಎಜುಕೇಶನ್ ಕಮಿಷನ್ ಆಯ್ತು. ನೆಕ್ಸ್ಟ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1968 ಮತ್ತೆ ಮಾಡಿಫೈ ಆಯ್ತು. ಮತ್ತೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1976 ಅಲ್ಲಿ ಎಜುಕೇಶನ್ ಇನ್ ಕನ್ಕರೆಂಟ್ ಲಿಸ್ಟ್ ಅಂತ ಆಗಿ, ಅದು ಹಾಗೆಯೇ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ NPE 1986 ಅಲ್ಲಿ ಬಂತು. ಅಲ್ಲಿಂದ 1986 ಮಾಡಿಫೈ ಆಗಿದ್ದು 1992 ನಲ್ಲಿ ಪ್ರೋಗ್ರಾಮ್ ಆಕ್ಷನ್ ಆಯ್ತು. ಪ್ರೋಗ್ರಾಮ್ ಆಫ್ ಆಕ್ಷನ್ 1992 ನಲ್ಲಿ ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ. TS ರಾವ್ ಸುಬ್ರಹ್ಮಣ್ಯಂ ಕಮಿಟಿ ರಿಪೋರ್ಟ್ 27 ಮೇ 2016 ಕೊಟ್ಟಂತಹ ರಿಪೋರ್ಟ್ ಮೇಲೆ ಈಗ ಡಾಕ್ಟರ್ K ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ 31st ಮೇ 2019 ಆಗ ಅದು ರಿಪೋರ್ಟ್. ಈಗ ಏನ್ ನ್ಯೂ ಎಜುಕೇಶನ್ ಪಾಲಿಸಿ ಆಫ್ಟರ್ 34-35 ಇಯರ್ಸ್ ಲಾಸ್ಟ್ ಇದ್ದಿದ್ದು 1986 ಅಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ NPE. ಅದು ಬಿಟ್ಟರೆ ನೆಕ್ಸ್ಟ್ ಈಗ ಇಂಪ್ಲಿಮೆಂಟ್ ಆಗ್ತಾ ಇರೋದು ನಮ್ಮ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 31st ಮೇ 2019 2019. ವಾಟ್ ಆರ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ನ್ಯೂ ಎಜುಕೇಶನ್ ಪಾಲಿಸಿ? ಇದರ ಒಂದು ಉದ್ದೇಶಗಳು, ಇದರದ ಒಂದು ಕ್ಯಾರೆಕ್ಟರ್ಸ್ ಏನು, ವಾಟ್ ಆರ್ ದ ಸೇಲಿಯಂಟ್ ಫೀಚರ್ಸ್ ಅಂತ ಅಂದ್ಬಿಟ್ಟು ನ್ಯೂ ಎಜುಕೇಶನ್ ಪಾಲಿಸಿದು. ಫಸ್ಟ್ ಒನ್, ಆಲ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸೆಪ್ಟ್ ಲೀಗಲ್ ಅಂಡ್ ಮೆಡಿಕಲ್ ಕಾಲೇಜಸ್. ಇದು ಇಂಪ್ಲಿಮೆಂಟೇಷನ್ ಆಗ್ತಾ ಇರೋದು ಎಲ್ಲಾ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆಗ್ತಾ ಇದೆ. ಲೀಗಲ್ LLB ಲಾನಲ್ಲಿ ಇಲ್ಲ, ಮತ್ತೆ ಮೆಡಿಕಲ್ ಸೈನ್ಸಸ್ ಅಲ್ಲಿ ಇಲ್ಲ. ಬಿಟ್ರೆ ಇನ್ನೆಲ್ಲಾ ಪ್ರೈವೇಟ್ ಕಾಲೇಜಸ್ ಅಂತ ಇಲ್ಲ, ಎಲ್ಲರಿಗೂ ಕಾಮನ್ ಆಗಿದೆ. MPhil ಕೋರ್ಸಸ್ ಟು ಬಿ ಡಿಸ್ಕಂಟಿನ್ಯೂಡ್. ಇದುವರೆಗೆ ಹಳೆ ಎಜುಕೇಶನ್ ಪಾಲಿಸಿನಲ್ಲಿ 1986 ಪಾಲಿಸಿನಲ್ಲಿ ಏನಿತ್ತು ಅಂತ ಅಂದ್ರೆ MPhil ಇತ್ತು, MPhil ಕೋರ್ಸ್ ಇತ್ತು. ಈಗ MPhil ಇಲ್ಲ, ನೋ ಮೋರ್ MPhil. ಈಗ MPhil ಅಂತ ಕೋರ್ಸ್ ಬರಲ್ಲ ಇನ್ನು ಮುಂದೆ, ಇಟ್ ಈಸ್ ಡಿಸ್ಕಂಟಿನ್ಯೂಡ್. ನೆಕ್ಸ್ಟ್ ಒನ್, ಬೋರ್ಡ್ ಎಕ್ಸಾಮ್ಸ್ ಟು ಬಿ ಬೇಸ್ಡ್ ಆನ್ ನಾಲೆಜ್ ಅಪ್ಲಿಕೇಶನ್. ನಾಲೆಜ್ ಅಪ್ಲಿಕೇಶನ್ ಮೇಲೆ ಈ ಬೋರ್ಡ್ ಎಕ್ಸಾಮಿನೇಷನ್ಸ್ ಏನು ನಡೆಯುವಂತ ಎಕ್ಸಾಮಿನೇಷನ್ಸ್ ಎಲ್ಲ ನಡೆಯುತ್ತೆ. ನೆಕ್ಸ್ಟ್, ಹೋಮ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್ ಆರ್ ರೀಜನಲ್ ಲ್ಯಾಂಗ್ವೇಜ್ ಟು ಬಿ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಪ್ ಟು ದ ಕ್ಲಾಸ್ 5th. 5ನೇ ಕ್ಲಾಸ್ ತನಕ ಆ ರೀಜನಲ್ ಲ್ಯಾಂಗ್ವೇಜ್ ಏನಿದೆ, ಕರ್ನಾಟಕದಲ್ಲಿ ಕನ್ನಡನೇ. ಎಲ್ಲಾ ಮಕ್ಕಳು ಯಾವುದೇ ಸ್ಟೇಟ್ ಇಂದ ಬಂದ್ರು ಕನ್ನಡ ಪ್ರೈಮರಿ ಫಸ್ಟ್ ಲ್ಯಾಂಗ್ವೇಜ್ ದೇ ಹ್ಯಾವ್ ಟು ಸ್ಟಡಿ, ಕಲಿಲೇಬೇಕು. ಅಪ್ ಟು 5th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ. ಅದೇ ತಮಿಳುನಾಡು ಹೋದ್ರೆ ತಮಿಳ್ ಲ್ಯಾಂಗ್ವೇಜ್ ಇರುತ್ತೆ, ಅದೇ ಕೇರಳಕ್ಕೆ ಹೋದ್ರೆ ಮಲಯಾಳಂ ಇರುತ್ತೆ. ಹಾಗೆ ಕನ್ನಡ ಈಗ ಕರ್ನಾಟಕದಲ್ಲಿ ಫಸ್ಟ್ NEP ಸ್ಟಾರ್ಟ್ ಆಗ್ತಾ ಇರೋದ್ರಿಂದ, ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ಕನ್ನಡ ಈಸ್ ಕಂಪಲ್ಸರಿ ಮದರ್ ಟಂಗ್. ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಟು ಬಿ ಹೆಲ್ಡ್ ಫಾರ್ ಅಡ್ಮಿಷನ್ ಟು ಯೂನಿವರ್ಸಿಟೀಸ್ ಅಂಡ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಈಗ ಅವ್ರವ್ರು ಬೇಕಾದ ಹಾಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಮಾಡ್ತಾ ಇದ್ದಾರೆ. ಈಗ ಕಾಮನ್ ಆಗಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಮಾಡುವಂತ ಒಂದು ಪ್ರತಿ ಇದ್ರಲ್ಲಿ ಬರ್ತಾ ಇದೆ. ನೆಕ್ಸ್ಟ್, ಸ್ಕೂಲ್ ಕರಿಕ್ಯುಲಮ್ ಟು ಬಿ ರೆಡ್ಯೂಸ್ ಟು ಕೋರ್ ಕಾನ್ಸೆಪ್ಟ್ಸ್, ಇಂಟಿಗ್ರೇಷನ್ ಆಫ್ ವೊಕೇಶನಲ್ ಎಜುಕೇಶನ್ ಫ್ರಮ್ ಕ್ಲಾಸ್ 6. ಈಗ ಬರೀ ಸಾಕಂತ ಹಾಕಿತ್ತು ಮಕ್ಕಳಿಗೆ, ನದಿ ಕಲಿ ಆ ತರ ಆಕ್ಟಿವಿಟೀಸ್ ಮಾತ್ರನೇ ಇತ್ತು. ಈಗ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ 6ನೇ ಕ್ಲಾಸ್ ನಂತರ ವೊಕೇಶನಲ್ ಕೋರ್ಸಸ್ ಅಂತ, ಅವ್ರಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಫೀಲ್ಡ್ ಅಲ್ಲಿ ಅವರು ಒಂದು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಕಲ್ತ್ಕೊಂಡಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಟೈಪ್ ವೊಕೇಶನಲ್ ಕೋರ್ಸಸ್ ಮಾಡುವಂತ ಈ ಒಂದು ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ಉಂಟು. ಈಗ 6ನೇ ಕ್ಲಾಸ್ ನಂತರ ಮಲ್ಟಿಲಿಂಗ್ವಲಿಸಮ್ is the underlying principle of this
ಪಾಲಿಸಿ. ಮಲ್ಟಿಲಿಂಗ್ವಲಿಸಮ್ ಅಂತ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಇಲ್ಲ. ಈಗ ನಮ್ಗಿದ್ದು ಸೋಫಾರ್ ಕನ್ನಡ ಬಿಟ್ರೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಇತ್ತು, ನೆಕ್ಸ್ಟ್ ಕನ್ನಡ ಅಥವಾ ಯಾವ್ದಾದ್ರು ಇರ್ತಿತ್ತು. ಈಗ ಉಲ್ಟಾ ಆಗಿದೆ. ಮದರ್ ಟಂಗ್ ಏನಿದೆಯಲ್ಲ ಆ ಸ್ಟೇಟ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ತದೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ದೇ ಕ್ಯಾನ್ ಟೇಕ್ ಇಂಗ್ಲಿಷ್ ಆರ್ ಮಲಯಾಳಂ ಆರ್ ತೆಲುಗು ತಮಿಳ್. ಎನಿ ಸ್ಟೇಟ್ ಅಲ್ಲಿ 24 22 ಲ್ಯಾಂಗ್ವೇಜಸ್ ಮೇಜರ್ ಲ್ಯಾಂಗ್ವೇಜ್, ಅಷ್ಟರಲ್ಲಿ ಯಾವುದು ಬೇಕಾದ್ರೂ ತಗೋಬಹುದು. ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ ಆ ಸ್ಟೇಟ್ ಅಲ್ಲಿ ಯಾವುದಿದೆ ಅದೇ ಫಸ್ಟ್ ಲ್ಯಾಂಗ್ವೇಜ್. ಇದರದ್ದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ. ಯೂಸಿಂಗ್ ದ ಪವರ್ ಆಫ್ ಲ್ಯಾಂಗ್ವೇಜ್ ಫಾರ್ ಇಂಟಿಗ್ರೇಷನ್ ಅಂಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯನ್ ಕಲ್ಚರ್. ಇಂಟಿಗ್ರೇಷನ್ ಭಾವೈಕ್ಯತೆನ ಮತ್ತೆ ಭಾರತೀಯ ಸಂಸ್ಕೃತಿನ ಕಲಿಯುವಿಕೆ ಆ ಲೋಕಲ್ ಲ್ಯಾಂಗ್ವೇಜಸ್ ನ ಬಳಸ್ಕೊಂಡು ಅದರ ಪವರ್ ನ ಬಳಸ್ಕೊಂಡು ಚೆನ್ನಾಗಿ ಕಲ್ತ್ಕೋಬಹುದು ಅನ್ನೋ ಒಂದು ದೃಷ್ಟಿ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿದೆ. ಇನ್ ಗ್ರೇಡ್ಸ್ 6 to 8 ಫೋಕಸ್ ಇಸ್ ಆನ್ ವೆಕೇಶನಲ್ ಸ್ಟಡೀಸ್ ಇನ್ ಸ್ಕೂಲ್ ಲೆವೆಲ್. ಈಗ 6ನೇ ಕ್ಲಾಸ್ ಇಂದ ವೆಕೇಶನಲ್ ಕೋರ್ಸಸ್ ಅಂತ ಏನ್ ಹೇಳ್ತಲ್ಲ ಅದು 6ರಿಂದ 8ನೇ ಕ್ಲಾಸ್ ತನಕ ಏನಿದೆ ಅಂತ ಅಂದ್ರೆ ವಿಚ್ ಇನ್ಕ್ಲೂಡ್ಸ್ ಕಾರ್ಪೆಂಟ್ರಿ ಕೆಲಸ ಮಾಡಕ್ಕೆ ಕೆಲವ್ರಿಗೆ ಇಷ್ಟ ಇರ್ತದೆ, ಅವ್ರ ಅಪ್ಪ ಅಮ್ಮ ಮಾಡ್ತಾ ಇರ್ಬೋದು, ಅಥವಾ ಅದ್ರ ಬಗ್ಗೆ ಇಷ್ಟ ಇರ್ತದೆ, ಸ್ವಲ್ಪ ಹಣ ಸಂಪಾದನೆ ಮಾಡ್ಕೋಬೇಕು ಬಡತನ ಇರ್ತದೆ, ಸದ್ಯಕ್ಕೆ ಒಂದು ಯಾವ್ದಾದ್ರು ವೆಕೇಶನ್ ಕೋರ್ಸ್ ಮಾಡಬೇಕು, ಕಾರ್ಪೆಂಟ್ರಿ ಇಷ್ಟ ಇರುತ್ತೆ ಅನ್ನೋದಾದ್ರೆ ದಟ್ ಸ್ಟೂಡೆಂಟ್ ಕ್ಯಾನ್ ಜಾಯಿನ್. ಆ ಮಗು 6ನೇ ಕ್ಲಾಸ್ ಮತ್ತೆ 7, 8 ಈ 3 ವರ್ಷದಲ್ಲಿ ಅದು ಜಾಯಿನ್ ಆಗಬಹುದು. ಹಾಗೇನೆ ಎಲೆಕ್ಟ್ರಿಕ್ ವರ್ಕ್, ಮಿನಿಮಮ್ ಎಲೆಕ್ಟ್ರಿಕ್ ರಿಪೇರಿ ಮಾಡುವಂತದ್ದು, ವೈರಿಂಗ್ ಮಾಡುವಂತದ್ದು ಅಂತದ್ದನ್ನ, ಅಥವಾ ಮೆಟಲ್ ವರ್ಕ್ ವೆಲ್ಡಿಂಗ್ ಆ ಥರದ್ದು, ಅದೇ ಗಾರ್ಡನಿಂಗ್ ಹಾರ್ಟಿಕಲ್ಚರ್ ಪ್ಲಾಂಟೇಶನ್ಸ್ ನ ಯಾವ್ದಾದ್ರು ಗಾರ್ಡನಿಂಗ್ ಮಾಡೋದು, ಫ್ಲಾರಿಕಲ್ಚರ್ ಮಾಡುವಂತದ್ದು, ಹಾಗೇನೆ ಪಾಟರಿ ಮೇಕಿಂಗ್, ಪಾಟ್ಸ್ ಅರ್ಧನ್ ಪಾಟ್ ಆಗ್ಬೋದು, ಮಣ್ಣಿಂದಾಗ್ಬೋದು, ಅಥವಾ ಸಿಮೆಂಟ್ ಪಾಟ್ ಮಾಡುವಂತದ್ದು. ಹೀಗೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇದು ಸಾಕಷ್ಟು ಇದಾವೆ, ಅದನ್ನ ಒಂದು 4-5 ಮಾತ್ರ ಹಾಕಿದ್ದೀನಿ. ಆಸ್ ಡಿಸೈಡೆಡ್ ಬೈ ಸ್ಟೇಟ್ ಅಂಡ್ ಲೋಕಲ್ ಕಮ್ಯುನಿಟೀಸ್. ಆಯಾ ಸ್ಟೇಟ್ ಆಯಾ ಲೋಕಲ್ ಕಮ್ಯುನಿಟಿ ಏನು ಅವೈಲಬಿಲಿಟಿ ಇರ್ತದೆ ಅದ್ರ ಪ್ರಕಾರ ಮಾಡುವಂತದ್ದು. Experimental learning such as arts integrated, sports integrated and storytelling based education. ಇದು ಈಗ ಇಂಪಾರ್ಟೆಂಟ್ ಬರ್ತಾ ಇರೋದು NEP ನಲ್ಲಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ. ಆರ್ಟ್ಸ್ ಇಂಟಿಗ್ರೇಟೆಡ್ ಕಲೆ ಸಂಬಂಧಪಟ್ಟಂತದ್ದು, ಸ್ಪೋರ್ಟ್ಸ್ ಇಂಟಿಗ್ರೇಟೆಡ್ ಆಟೋಟಗಳು ಸಂಬಂಧಪಟ್ಟಿದ್ದು, ಅಥವಾ ಸ್ಟೋರಿ ಟೆಲ್ಲಿಂಗ್ ಬೇಸ್ಡ್ ಕತೆ ಅಂತ ಅಂದ್ಬಿಟ್ಟು. ಇದು ಟರ್ಮು ಪಿಡಗಾಗಿ ಅಂತ ಈ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ಸಮಾನ ರಿಪೀಟ್ ಆಗ್ತಾ ಇರ್ತದೆ. ಆ ಪಿಡಗಾಗಿ ಅಂದ್ರೆ ಏನು ಅಂತ ಗೊತ್ತಿರಲಿ. ಇಟ್ ಇಸ್ ನಥಿಂಗ್ ಬಟ್ ಮೆಥಡ್ ಅಂಡ್ ಪ್ರಾಕ್ಟಿಸ್ ಆಫ್ ಟೀಚಿಂಗ್, ಅಥವಾ ಥಿಯರಿ ಅಂಡ್ ಪ್ರಾಕ್ಟಿಸ್ ಆಫ್ ಎಜುಕೇಶನ್, ಬೋತ್ ಆರ್ ಸೇಮ್. ಆ ತರ ಬರ್ತದೆ. ಓಕೆ, ನೆಕ್ಸ್ಟ್ ದ ಎಕ್ಸಿಸ್ಟಿಂಗ್ 10+2 ಸ್ಟ್ರಕ್ಚರ್. ಈಗ ಇದ್ದಿದ್ದೇನು ಅಂತಂದ್ರೆ ನಮ್ಗೆ 10ನೇ ಕ್ಲಾಸ್ 10+2 ಅಂತಂದ್ರೆ ಫಸ್ಟ್ PUC ಸೆಕೆಂಡ್ PUC ಅಂತ ಇದುವರೆಗೆ ಇತ್ತು. ಈಗ ಆ ಸ್ಟ್ರಕ್ಚರ್ ಇರಲ್ಲ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ. ಇಟ್ ಈಸ್ ಮಾಡಿಫೈಡ್ ವಿತ್ ಎ ನ್ಯೂ ಸ್ಟ್ರಕ್ಚರಿಂಗ್. ಈಗ ಹೊಸ ಸ್ಟ್ರಕ್ಚರ್ ಏನು ಅಂದ್ರೆ 5+3+3+4 ಕವರಿಂಗ್ ಏಜಸ್ 3 to 18. ಮೂರನೇ ಮಗುವಿಗೆ 3ನೇ ವಯಸ್ಸಿನಿಂದ 18 ವರ್ಷದವರೆಗೆ 5, 3, 3, 4 ಅಂತ ಹೇಳ್ತೀವಿ. 5 ಅಂತಂದ್ರೆ ಯಾವ್ದಾದ್ರು ಬರ್ತದೆ ಕೆಳಗಡೆ ನೋಡ್ಬಿಡಿ. ಫಸ್ಟ್ 5 years ಮಗು ಹುಟ್ಟಿದ ಮೇಲೆ ಅದು ಇದಕ್ಕೆ ಸೇರ್ಕೊಳ್ತಾರೆ, ಅಂಗನವಾಡಿ ಸೇರುವಂತದ್ದು. ಅಲ್ಲಿಂದ ಶುರು ಆದ್ರೆ ಅದು ಫೌಂಡೇಶನ್ ಸ್ಟೇಜ್ ಅಂತ ಹೇಳ್ತಾರೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು? ಬೇಬಿ ಸಿಟ್ಟಿಂಗ್, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಇಷ್ಟು 5 ವರ್ಷಗಳನ್ನ ಅದನ್ನ ಫೌಂಡೇಶನ್ ಸ್ಟೇಜ್ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ನ್ಯೂ ಎಜುಕೇಶನ್ ಪಾಲಿಸಿ. ಫಸ್ಟ್ ಒನ್. ಸೆಕೆಂಡ್, ನೆಕ್ಸ್ಟ್ 3 years 5+ ಆಯ್ತು. ನೆಕ್ಸ್ಟ್ 3 ಅಂದ್ರೆ ಪ್ರಿಪರೇಟರಿ ಸ್ಟೇಜ್ ಫ್ರಮ್ ಕ್ಲಾಸ್ 3 to 5. 3, 4, 5ನೇ ಕ್ಲಾಸ್ ಇದನ್ನ ಪ್ರಿಪರೇಟರಿ ಸ್ಟೇಜ್ ಅಂತ ಹೇಳ್ತಾರೆ ಈ ನ್ಯೂ ಎಜುಕೇಶನ್ NEP ನಲ್ಲಿ. ನೆಕ್ಸ್ಟ್ 3 ವರ್ಷ ಮಿಡ್ಲ್ ಸ್ಕೂಲ್ ಅಂತ ಏನ್ ಹೇಳ್ತಿದ್ವಲ್ಲ ಹಾಗೆ ಮಿಡ್ಲ್ ಸ್ಟೇಜ್ ಫ್ರಮ್ ಕ್ಲಾಸ್ 6 to 8. ಮೊದಲು ಮಿಡ್ಲ್ ಸ್ಕೂಲ್ ಅಂದ್ರೆ 5 ಸ್ಟಾರ್ಟ್ ಆಗ್ತಿತ್ತು. ಈಗ 6ನೇ ಕ್ಲಾಸ್ 6, 7, 8 ಈ 3 ಕ್ಲಾಸ್ಗಳನ್ನ ಈಗ ಮಿಡ್ಲ್ ಸ್ಟೇಜ್ ಅಂತ ಹೇಳ್ತಾರೆ. ನೆಕ್ಸ್ಟ್ 4 years ಏನಿದೆಯಲ್ಲ 5+3+3 ಆಯ್ತು. ನೆಕ್ಸ್ಟ್ 4 ಅದು ಸೆಕೆಂಡರಿ ಸ್ಟೇಜ್ ಅಂತ ಹೇಳ್ತೀವಿ. ದಟ್ ಸ್ಟಾರ್ಟ್ ಫ್ರಮ್ 9 to 12 9, 10, 11, 12 ಇದು 4 ಕ್ಲಾಸಸ್ ಅನ್ನ
ಫೋರ್ತ್ ಸ್ಟೇಜ್ ಅಂತ ಹೇಳುವಂತದ್ದು, ದಟ್ ಈಸ್ ಸೆಕೆಂಡರಿ ಸ್ಟೇಜ್. ಓಕೆ, ಸೊ ಇದ್ದು ಓವರ್ ಆಲ್ ಸ್ಟ್ರಕ್ಚರ್ ಹೇಗಿದೆ? ಸ್ಟ್ರಕ್ಚರ್ ಆಫ್ ಹೈಯರ್ ಎಜುಕೇಶನ್ ಇನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ವಿತ್ ಮಲ್ಟಿಪಲ್ ಎಕ್ಸಿಟ್ ಬಾರ್ ಎಂಟ್ರಿ ಆಪ್ಷನ್. ನೀವು ಯಾವ್ಯಾವ ಬೇಕಾದ್ರೂ ಎಂಟ್ರಿ ಆಗ್ಬೋದು, ಯಾವಾಗ ಬೇಕಾದ್ರೂ ಬಿಡಬಹುದು. ಅದು ಒಂದು ಆಪ್ಷನ್ ಇರೋದು. ಹೈಯರ್ ಎಜುಕೇಶನ್ ಸ್ಟ್ರಕ್ಚರ್ ಏನಿದೆ ಅಂದ್ರೆ ಫಸ್ಟ್ ಇಯರ್ ಸರ್ಟಿಫಿಕೇಟ್ ಕೋರ್ಸ್, 1 ವರ್ಷ 2 ಸೆಮಿಸ್ಟರ್ ಸರ್ಟಿಫಿಕೇಟ್ ಕೋರ್ಸ್. ಈಗ ನೀವೆಲ್ಲ ಸೇರಿದ್ದೀರಾ, ನೀವೀಗ ಸೇರಿ 2 ಸೆಮಿಸ್ಟರ್ಸ್ ಮುಗಿಸ್ತೀರಾ. 1 ವರ್ಷದಲ್ಲಿ ಏನೋ ತೊಂದರೆ ಆಯ್ತು, ಎಜುಕೇಶನ್ ನಿಂತು ಹೋಗುತ್ತೆ. ಅಷ್ಟಕ್ಕೆ ನಿಮ್ಗೆ ಮೊದಲು ಹಾಗೆ ಮಾಡಿದ್ರೆ ಡಿಗ್ರಿ ಸಿಗ್ತಿರ್ಲಿಲ್ಲ, ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು. ಈಗ ಹಾಗಿಲ್ಲ, ನೀವು 1 ವರ್ಷ ಮುಗಿಸಿದಿರಾ, ಅದಕ್ಕೆ ಕ್ರೆಡಿಟ್ಸ್ ಅಂತ ಬರ್ತದೆ, ನೆಕ್ಸ್ಟ್ ಹೇಳ್ತೀನಿ. ಅಷ್ಟು ಕ್ರೆಡಿಟ್ಸ್ ಕಂಪ್ಲೀಟ್ ಆಗಿರ್ಬೇಕು, 40% ಅಂಡ್ ಎಬೋ ಮಾರ್ಕ್ಸ್ ಬಂದಿರಲೇಬೇಕು. ಅಷ್ಟೆಲ್ಲ ಬಂದಿದ್ರೆ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಸರ್ಟಿಫಿಕೇಟ್ ಕೋರ್ಸ್ ಫಸ್ಟ್ ಇಯರ್. ಅದನ್ನ ಇಟ್ಕೊಂಡ ಮೇಲೆ ನೀವು ಎಷ್ಟೋ ವರ್ಷ ಬಿಟ್ಟು ಮತ್ತೆ ಸೆಕೆಂಡ್ ಇಯರ್ ಸೇರ್ಕೊಳ್ಬಹುದು. ಇದು ಒಂದೇ ಸ್ಟೇಟ್ ಅಲ್ಲ, ಯಾವ ಸ್ಟೇಟ್ ಅಲ್ಲಿ NEP ಇದೆ ಎಲ್ಲಿ ಬೇಕಾದ್ರೂ ಯು ಕ್ಯಾನ್ ಪರ್ಸ್ಯೂ ಯುವರ್ ಸ್ಟಡೀಸ್, ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಇಯರ್ 2ನೇ ವರ್ಷ ಅಂದ್ರೆ ಸೆಮಿಸ್ಟರ್ 3 ಮತ್ತೆ 4 ಇವೆರಡು ಸೆಮಿಸ್ಟರ್ ನ ಸೇರಿಸಿ ಸೆಕೆಂಡ್ ಇಯರ್ BSc, BA, BCom, BBA, BCA ಅಂತ ಹೇಳ್ತೀವಿ. ಅದನ್ನ ಮುಗಿಸಿದ್ರೆ ನೀವು ಅದಕ್ಕೆ ಕ್ರೆಡಿಟ್ಸ್ ಅಂತ ಇರ್ತದೆ, ಅದಷ್ಟು ಮುಗಿಸಿದ್ರೆ ಅದನ್ನ ಡಿಪ್ಲೊಮಾ ಕೋರ್ಸ್ ಅಂತ ಹೇಳ್ತಾರೆ. ಡಿಪ್ಲೊಮಾ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ 2 ವರ್ಷ ಮುಗಿಸಿದ್ರೆ. 2 ವರ್ಷ ಮುಗಿಸಿ ನೆಕ್ಸ್ಟ್ ಇಯರ್ 3ನೇ ವರ್ಷದಲ್ಲಿ 2 ಸೆಮಿಸ್ಟರ್, 3ನೇ ವರ್ಷದಲ್ಲಿ ಏನು 2 ಸೆಮಿಸ್ಟರ್ ಇದೆಯಲ್ಲ ಅದು 5-6ನೇ ಸೆಮಿಸ್ಟರ್ಸ್ ಮುಗಿಸಿದ್ರೆ ಆಗ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಡಿಗ್ರಿ ಅಂತ ಅಂದ್ರೆ BA, BSc, BCom, BBA ಎನಿಥಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಈ ಡಿಗ್ರಿ ಸರ್ಟಿಫಿಕೇಟ್ ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ 4th ಇಯರ್ ಬರ್ತದೆ. ಇಲ್ಲಿ ಅದೇ ಸ್ಪೆಷಲ್ ಇಲ್ಲಿಗ ಆ 4th ಇಯರ್ ನ ಹಾನರ್ಸ್ ಡಿಗ್ರಿ ವಿತ್ ರಿಸರ್ಚ್, ಮತ್ತೆ ಆ ಕಡೆ ತಗೊಂಡ್ರೆ ಹಾನರ್ಸ್ ಡಿಗ್ರಿ ವಿತೌಟ್ ರಿಸರ್ಚ್ ಅಂತ. ಏನ್ ಹಾಗಂದ್ರೆ ಎಲ್ಲಾ ಕಾಲೇಜಲ್ಲೂ ಇದಿರ್ಬೇಕು ಅಂತ ಇಲ್ಲ. ಈಗ ನಮ್ಮಲ್ಲಿ ರಿಸರ್ಚ್ ಲೆವೆಲ್ಗೆ ನಮ್ಮ ಈಗೇನು ಡಿಗ್ರಿ ಕಾಲೇಜಸ್ ಎಲ್ಲ ಇಲ್ಲ, ಅಷ್ಟು ಎಕ್ವಿಪ್ ಆಗಿಲ್ಲ. ಹಾಗಿದ್ದಾಗ ಡಿಗ್ರಿ ಮಾತ್ರ ಮುಗಿಸ್ಬಿಟ್ಟು ಫರ್ದರ್ ಬಿಡ್ಬೋದು ಅವ್ರನ್ನ. ಎಕ್ವಿಪ್ಮೆಂಟ್ ಸಾಕಷ್ಟು ವೆಲ್ ಎಕ್ವಿಪ್ಡ್ ಅಂತ ಇದೆ, ಮಾಸ್ಟರ್ಸ್ ಡಿಗ್ರಿಗಳು ಇದಾವೆ, ಅಂತ ಕಡೆ ಹಾನರ್ಸ್ ಮಾಡಬಹುದು. BA ಹಾನರ್ಸ್, BSc ಹಾನರ್ಸ್, ಹಾಗೇನೆ BCom ಹಾನರ್ಸ್ ಮಾಡಬಹುದು. ಅದಕ್ಕೆ ಪ್ರಾವಿಷನ್ ಇದೆ ವಿತ್ ರಿಸರ್ಚ್. ಅಥವಾ ಇಲ್ಲ ಮಾಸ್ಟರ್ಸ್ ಡಿಗ್ರಿ ಇದೆ, ನಾವು ರಿಸರ್ಚ್ ಮಾಡಲ್ಲ ಅನ್ನೋದಾದ್ರೆ ವಿತೌಟ್ ರಿಸರ್ಚ್ ಎರಡೂ ಇದೆ. ಅದು ನೆಕ್ಸ್ಟ್ ಏನಿದೆ ಅಂತ ಹೇಳ್ತೀನಿ. ಈಗ 4th ಇಯರ್ ಅಲ್ಲಿ ವಿತ್ ರಿಸರ್ಚ್ ಇದ್ರೆ ಅವರು ಡೈರೆಕ್ಟ್ ಆಗಿ 5th ಇಯರ್ಗೆ ಮಾಸ್ಟರ್ಸ್ ಡಿಗ್ರಿ ಸೇರ್ಕೊಳ್ಬಹುದು. ಡೈರೆಕ್ಟ್ ಆಗಿ ಅವರು ಕಂಟಿನ್ಯೂ PhD ಅಥವಾ ಡೈರೆಕ್ಟ್ ಆಗಿ PhD ರಿಸರ್ಚ್ ಅಂದಾಗ ಅವರು 5th ಇಯರ್ಗೆ ಓಕೆ ಮಾಸ್ಟರ್ಸ್ ಡಿಗ್ರಿ ಸೇರ್ಕೊಳ್ಬಹುದು. ರೈಟ್, ಇಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. 3 ವರ್ಷ ಮುಗಿಸಿ ಡಿಗ್ರಿ ತಗೊಂಡ್ಮೇಲೆ ಹಾನರ್ಸ್ ನ ಮಾಡಿ PG ಹೋಗ್ಬೋದು. ಹಾನರ್ಸ್ ಮಾಡಿದ್ರೆ 1 ವರ್ಷ, PG 1 ವರ್ಷ ಮುಗಿದಿತ್ತು. ಓಕೆ, ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿ MA, MCom, MSc. ಅಥವಾ ಇಲ್ಲ ನಾನು ಬರೀ ಡಿಗ್ರಿ ಮಾಡಿ ಮುಗಿಸಿದೀನಿ ಅಂದಾಗ BA, BSc, BCom ಹಾನರ್ಸ್ ಮಾಡದೇ ಇದ್ರು ಡೈರೆಕ್ಟ್ ಆಗಿ 2 years MA, MSc, MCom ಈಗ ಏನಿದೆ ಹಾಗೂ ಜಾಯ್ನ್ ಆಗ್ಬೋದು. 2 ಪ್ರಾವಿಷನ್ ಇದೆ, ಗೊತ್ತಾಯ್ತಲ್ಲ. ಎಲ್ಲಾ ಮಾಸ್ಟರ್ಸ್ ಡಿಗ್ರಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದು 2 ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. 1 year ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿ 2 years ಇದೆ. ಹಾನರ್ಸ್ ಮುಗಿಸ್ ಬಂದವರಿಗೆ 1 year ಕೊಡ್ತಾರೆ, ವಿತೌಟ್ ಹಾನರ್ಸ್ ಡಿಗ್ರಿ ಮಾಡ್ಕೊ ಬಂದವರಿಗೆ 2 ವರ್ಷ ಮಾಸ್ಟರ್ಸ್ ಡಿಗ್ರಿ ಇರ್ತದೆ. ಎರಡನ್ನೂ ಮೇಂಟೈನ್ ಆಗಿದೆ. ದಿಸ್ ಈಸ್ ದ ಓವರ್ ಆಲ್ ಸ್ಟ್ರಕ್ಚರ್ ಆಫ್ ಹೈಯರ್ ಎಜುಕೇಶನ್. ಇದು ಮೊದಲು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆದ್ರ ಕೆಳಗಡೆ ಬರ್ತಾ ಇತ್ತು, ಯಾವುದು ಓಲ್ಡ್ ಎಜುಕೇಶನ್ ಪಾಲಿಸಿ. ಈಗ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಅದರದ್ದು ನನಗೇನು ಹೇಳಿದ್ನಲ್ಲ ಅದರದ್ದು ಜಸ್ಟ್ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಸಿಂಪಲ್ ಡೆಫಿನೇಷನ್ಸ್. ಆಫ್ ಕೋರ್ಸ್ ಕನ್ನಡದಲ್ಲಿ ತಗೊಂಡ್ರೆ ಈಗ ಅದು ಇದೆ ಕಾಲೇಜ್ ಲೆವೆಲ್ ಇನ್ಫಾರ್ಮೇಶನ್ಸ್. ಈ ತರ ಈಗ ಹೊಸ ಶಿಕ್ಷಣ ನೀತಿಗೆ ಸೇರ್ಕೊಳ್ಬೇಕಾದ್ರೆ ಏನೇನು ಇರಬೇಕು ಹೇಗೆ ಅನ್ನೋದು ಇಲ್ಲಿದೆ. ನಂಬರ್ 1, ಕಾಲೇಜಿನಲ್ಲಿ 21-22ನೇ ಶೈಕ್ಷಣಿಕ ಸಾಲಿನ ಪ್ರವೇಶಾತಿಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ನಡೆಸಲಾಗುವುದು. ಈಗ ನೀವೆಲ್ಲ ಜಾಯ್ನ್ ಆಗಿದ್ದಿರಲ್ಲ,
ಯು ಆರ್ ಆಲ್ ಕಮಿಂಗ್ ಅಂಡರ್ ಯು ಕಮ್ ಅಂಡರ್ NEP, ಓಕೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೆಕೆಂಡ್, ಸ್ನಾತಕ ಪದವಿ ಕೋರ್ಸ್ ಸೆಮಿಸ್ಟರ್ ಪದ್ಧತಿಯನ್ನು ಹೊಂದಿದ್ದು ಕ್ರೆಡಿಟ್ ಅಂಕಗಳ ಪದ್ಧತಿಯನ್ನು ಅಳವಡಿಸಲಾಗುತ್ತದೆ. ಸ್ನಾತಕ ಪದವಿ ಕೋರ್ಸ್ ಅಂದ್ರೆ ಡಿಗ್ರಿ, ಈಗೇನಿದೆ ಅದು ಡಿಗ್ರಿ, ಅದು ಸೆಮಿಸ್ಟರ್ ಸಿಸ್ಟಮ್ ಇದೆ. ಅದು ಸೆಮಿಸ್ಟರ್ ಇಲ್ಲ ಅನ್ನಂಗಿಲ್ಲ, ಆನ್ಯುವಲ್ ಸಿಸ್ಟಮ್ ಅಂತ ಕೆಲವರೆಲ್ಲ ಹೇಳ್ಕೊತಾ ಇದ್ರು ಮೊದಲು. ಈಗೆಲ್ಲ ಕರೆಕ್ಟ್ ಸ್ಟ್ರಕ್ಚರ್ ಬಂದಿದೆ. ಸೇಮ್ ಸೆಮಿಸ್ಟರ್ ಸಿಸ್ಟಮ್ ಇದೆ. ಪ್ರತಿ ವರ್ಷಕ್ಕೆ 2 ಸೆಮಿಸ್ಟರ್, ಫಸ್ಟ್ ಇಯರ್ 2, ಸೆಕೆಂಡ್ ಇಯರ್ 2, ಥರ್ಡ್ ಇಯರ್ 2 ಮತ್ತೆ ಫೋರ್ತ್ ಇಯರ್ 2, ಒಟ್ಟು 8 ಸೆಮಿಸ್ಟರ್ಸ್ ಇರ್ತದೆ 4 ವರ್ಷಕ್ಕೆ. ವಿದ್ಯಾರ್ಥಿಗಳು ಮೊದಲನೇ ವರ್ಷ 2 ಸೆಮಿಸ್ಟರ್ಗಳಲ್ಲಿ ಉತ್ತೀರ್ಣಗೊಂಡ ನಂತರ ಸರ್ಟಿಫಿಕೇಟ್ ಹೇಳಿದ್ನಲ್ಲ ನಾನು ಆಗಲೇ, 2ನೇ ವರ್ಷದ ನಂತರ ಡಿಪ್ಲೊಮೊ, 3ನೇ ವರ್ಷದ ನಂತರ ಡಿಗ್ರಿ ಹಾಗೂ 4ನೇ ವರ್ಷದ ನಂತರ ಆನರ್ಸ್ ಡಿಗ್ರಿಯನ್ನು ನೀಡಲಾಗುವುದು. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಅಬೌಟ್ ದಟ್. 4ನೇ ವರ್ಷದ ಆನರ್ಸ್ ಪದವಿ ಕಡ್ಡಾಯವಾಗಿರುವುದಿಲ್ಲ. ಎಲ್ಲಾ ಕಾಲೇಜ್ಗಳಲ್ಲೂ ಆನರ್ಸ್ ಇರಲ್ಲ. BA ಆನರ್ಸ್, BSc ಆನರ್ಸ್, BCom ಆನರ್ಸ್ ಇರಲ್ಲ. ಇಲ್ಲದೆ ಇರೋದು ಅದೇನು ಕಡ್ಡಾಯ ಇಲ್ಲ. ಡಿಗ್ರಿ ಮಾಡಿಕೊಂಡು ಡೈರೆಕ್ಟ್ ಮಾಸ್ಟರ್ ಡಿಗ್ರಿಗೆ ಹೋಗ್ಬೋದು. ಅದು ಆನರ್ಸ್ ಇದ್ರೆ ಅಂತ ಕಾಲೇಜಲ್ಲಿ ಮಾಡ್ಕೊಳ್ಬಹುದು, ಕಡ್ಡಾಯ ಅಂತೂ ಏನಿಲ್ಲ. ಅದು 4ನೇ ಆದರೆ ಆನರ್ಸ್ ಪದವಿ ಪೂರೈಸಿದರೆ ನೇರವಾಗಿ ಅಂತಿಮ ವರ್ಷದ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ಗೆ ಸೇರಬಹುದಾಗಿದೆ. ಪ್ರತಿ ಸೆಮಿಸ್ಟರ್ ನಲ್ಲಿ 75% ಹಾಜರಾತಿ ಪಡೆದವರು ಮಾತ್ರ ಸೆಮಿಸ್ಟರ್ ಪರೀಕ್ಷೆ ಹಾಜರಾಗಲು ಅರ್ಹರಾಗಿರುತ್ತಾರೆ. ಇದು ಬಹಳ ಇಂಪಾರ್ಟೆಂಟ್, ನಮ್ಮ ಸ್ಟೂಡೆಂಟ್ಸ್ ಗೊತ್ತಿರ್ಬೇಕಿದು. ಯಾವುದೇ ಕಾರಣದಲ್ಲೂ 75% ಗಿಂತ ಅಟೆಂಡೆನ್ಸ್ ಕಡಿಮೆ ಇದ್ರೆ, ಆಗಲೇ ನಗ್ತಾ ಇದ್ದೀರಾ ನೀವೆಲ್ಲ, ಯಾಕೋ ಸರಿ ಆಗ್ತಾ ಇಲ್ಲ ಇದು ಅಂತ. ನಮ್ಮ ಸ್ಟೂಡೆಂಟ್ಸ್ಗಳು ತಪ್ಪಿಸ್ಕೊಳ್ಳೋದು ಜಾಸ್ತಿ, ಹಾಗೆ ಅಟೆಂಡೆನ್ಸ್ ಕೊಡ್ತಾರೆ. ಅಟೆಂಡೆನ್ಸ್ ಇಸ್ ಕಂಪಲ್ಸರಿ, 75% ಇರಲೇಬೇಕು. ಓಕೆ, ಸೊ ಇದು ಏನೇನು ಕ್ವಾಲಿಫಿಕೇಶನ್ ಏನೇನು ಇರಬೇಕು? BA ಸೇರ್ಕೊಳ್ಬೇಕಾದ್ರೆ ಪದವಿಗೆ ದ್ವಿತೀಯ PUC ತತ್ಸಮಾನ ವಿದ್ಯಾರ್ಹತೆ ಅಧ್ಯಯನ ಮಾಡಿದವರಿಗೆ ಪ್ರವೇಶ ನೀಡಲಾಗುವುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ BA ನಲ್ಲಿ HEP ತಗೊಳ್ಳೋದಾದ್ರೆ ಅದರದ್ದು HEPS ಯಾವುದು PUC ನಲ್ಲಿ ಓದಿರ್ತಿರಲ್ಲ, ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಸಬ್ಜೆಕ್ಟ್ಸ್ ತಗೋಬೇಕು. ಅದೇ PCM ಇದೆ, ಈ PUC ನಲ್ಲಿ ಓದಿದ್ದವ್ರಿಗೆ PCM ಏನಿದೆಯಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ತಗೋಬಹುದು. BCom ಅವ್ರಿಗೆ ಅಲ್ಲೂ ಅಷ್ಟೇ PUC ನಲ್ಲಿ ಕಾಮರ್ಸ್ ಓದಿರುವಂತವ್ರಿಗೆ BCom. ಹಾಗೆ BCA ಅವ್ರಿಗೆ ಅದಕ್ಕೆ ಈಕ್ವಲೆಂಟ್ ಕ್ವಾಲಿಫಿಕೇಶನ್, ಈಕ್ವಲೆಂಟ್ ಸಬ್ಜೆಕ್ಟ್ ಸ್ಟಡಿ ಮಾಡಿರ್ಬೇಕು. ತತ್ಸಮಾನ ವಿದ್ಯಾರ್ಹತೆಯಲ್ಲಿ ವಿಜ್ಞಾನ ವಿಷಯಗಳನ್ನು ಅಧ್ಯಯನ ಮಾಡಿದವರಿಗೆ ಆದ್ಯತೆ ಅಂತ ಅಂದ್ಬಿಟ್ಟು ಇದು. ನೆಕ್ಸ್ಟ್, ಈಗ ಪದವಿ ಕೋರ್ಸ್ಗೆ ಏನೇನು ವಿಷಯಗಳಿರ್ಬೋದು, ಸುಮ್ಮನೆ ಯಾವುದೋ ಒಂದು ಜನರಲ್ ಹಾಕಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೊಸ ಶಿಕ್ಷಣ ನೀತಿಯಲ್ಲಿ ಪದವಿ ಶಿಕ್ಷಣವು ಈ ಮೊದಲಿನಂತೆ ಈಗಿದ್ದು PCM, CBZ, HEP, HES ಈ ತರ 3 ಸಬ್ಜೆಕ್ಟ್ಸ್ ಮೇಜರ್ ಇರ್ತಿತ್ತು. ಈಗ 3 ಸಬ್ಜೆಕ್ಟ್ ಮೇಜರ್ ಇರಲ್ಲ, 2 ಸಬ್ಜೆಕ್ಟ್ ಮೇಜರ್, ಇನ್ನೊಂದು ಸಬ್ಜೆಕ್ಟ್ ಮೈನರ್ ಇರುತ್ತೆ. ಅದು ಹೇಗೆ ಅಂದ್ರೆ, ಫಸ್ಟ್ 4 ಸೆಮಿಸ್ಟರ್ಸ್ ಅಂದ್ರೆ 2 ವರ್ಷ 2 ಮೇಜರ್ ಕಾಮನ್ ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಇದೆ ಅಂದ್ರೆ, ಫಸ್ಟ್ ಸೆಮಿಸ್ಟರ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿಜವಾಗ್ಲೂ ಆಸಕ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಸೈನ್ಸ್ ಇಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ PCM ಓದಿರ್ತೀರಾ. ಇದೀಗ PCM ಇದೆ, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಇದೆ. ಈಗ ಅದ್ರಲ್ಲಿ ನಿಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಇಷ್ಟ ಇರ್ತದೆ, 2 ರಿಯಲಿ ಇಷ್ಟ ಇರೋದು ಅದನ್ನ ತಗೋಬೇಕು. ಇಲ್ಲ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಇಷ್ಟ ಇರ್ತದೆ, ಅಥವಾ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಇಷ್ಟ ಇರ್ತದೆ. ಅದರಲ್ಲಿ ಇಲ್ಲಿ ಏನು ಅವೈಲೇಬಲ್ ಇರುತ್ತೆ ಅದರಲ್ಲಿ ನಿಮ್ಗೆ ಯಾವ್ದು 2 ಸಬ್ಜೆಕ್ಟ್ ಅದನ್ನ ಮೇಜರ್ ಆಗಿ ತಗೋಬೇಕು. ಫಸ್ಟ್ ಯಾಕೆ 2 ತಗೋಬೇಕು ಅಂತಂದ್ರೆ, ಬಿಗಿನಿಂಗ್ ಅಲ್ಲಿ ನಮ್ಗೆ ಏನು ಗೊತ್ತಿರಲ್ಲ. ಬಿಗಿನಿಂಗ್ ಅಲ್ಲಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಯಾರೋ ಇಬ್ಬರು ಸೆಲೆಕ್ಟ್ ಮಾಡ್ಕೋತೀರಾ, ಇಬ್ಬರು ಈಕ್ವಲ್ ಆಗಿ ಟ್ರೀಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಯಾರೋ ಒಬ್ರು ಫ್ರೆಂಡ್ಶಿಪ್ ಅಲ್ಲಿ ಜಾಸ್ತಿ ಕ್ಲೋಸ್ ಆಗ್ತಾರೆ, ಅವ್ರನ್ನ ಉಳಿಸ್ಕೊಂಡು ಇನ್ನೊಬ್ರು ಬಿಡುವಂತದ್ದು. ಈ 4 ಸೆಮಿಸ್ಟರ್ ಏನಿದೆಯಲ್ಲ, ಇನ್ನು 2 ಸಬ್ಜೆಕ್ಟ್ಸ್ ಕಾಮನ್ ಆಗಿ ಸ್ಟಡಿ ಮಾಡ್ಕೊಂಡ್ ಬರ್ತೀರಾ. ಈ 4 ಸೆಮಿಸ್ಟರ್ ಮುಗಿಯೋದ್ರೊಳಗಡೆ ನೀವು ಅದ್ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋತೀರಾ, ಯಾವ್ದು ಬೆಸ್ಟ್ ಅನ್ನೋದನ್ನ. ಅದನ್ನ ಇಷ್ಟ ಆಗಿರ್ತದೆ ಆ ಸಬ್ಜೆಕ್ಟ್ ನ 5ನೇ ಸೆಮಿಸ್ಟರ್ಗೆ ಮೇಜರ್ ಅಂತ ತಕೊಂಡು ಇನ್ನೊಂದು ಓದಿರ್ತಿರಲ್ಲ ಫಸ್ಟ್ 4 ಸೆಮಿಸ್ಟರ್ಸ್, ಅದನ್ನ ಮೈನರ್ ಅಂತ ಆಗುತ್ತೆ. ಯಾವುದರಲ್ಲಿ 5th ಮತ್ತೆ 6th ಸೆಮಿಸ್ಟರ್ ಅಂದ್ರೆ 3ನೇ ವರ್ಷ BSc ನಲ್ಲಿ, BA ನಲ್ಲಿ, BCom ಅಲ್ಲಿ ಫಸ್ಟ್. ಓಕೆ, ಸೊ 5ನೇ 6ನೇ ಸೆಮಿಸ್ಟರ್ ಅಲ್ಲಿ ಒಂದು ಮೇಜರ್ ಇನ್ನೊಂದು ಮೈನರ್ ಆಗುತ್ತೆ.
ಆಯ್ತಲ್ಲ. ಈಗ ಈ ಮೇಜರ್ ಅನ್ನೋದು ಫಸ್ಟ್ ಇಯರಿಂದಲೂ ಕ್ಯಾರಿ ಆಗಿ ಬಂದಿದೆ. BA ಹಾನರ್ಸ್ BSc ಹಾನರ್ಸ್ BCom ಹಾನರ್ಸ್ ಬಂದ್ರೆ ಅಂದ್ರೆ 4ನೇ ವರ್ಷಕ್ಕೆ ಬಂದ್ರೆ ಅಂದ್ರೆ ಸೆಮಿಸ್ಟರ್ ಯಾವುದು 7-8ನೇ ಸೆಮಿಸ್ಟರ್ ಬಂದ್ರೆ ಆ ಸೆಮಿಸ್ಟರ್ ಅಲ್ಲಿ ಒಂದೇ ಸಬ್ಜೆಕ್ಟ್ ಉಳ್ಕೊಳ್ತದೆ, ಇನ್ನೊಂದು ಮೈನರ್ ಅಂತ ಇರ್ತದಲ್ಲ ಅದು ಅಲ್ಲಿಗೆ ಬಿಟ್ಟು ಹೋಗ್ತೀರಾ. ಇದೊಂಥರ ಹೆಂಗೆ ಅಂತಂದ್ರೆ ಈಗ ಈ ಇದನ್ನ ಉಡಾವಣೆ ಮಾಡ್ತಾರಲ್ಲ, ಯಾವ್ದನ್ನ ಸ್ಯಾಟಲೈಟ್ ನ ಉಡಾವಣೆ ಮಾಡ್ಬೇಕಾದ್ರೆ ಫಸ್ಟ್ ಒಂದೊಂದೇ ಬರ್ನ್ ಆಗ್ತಾ ಕೊನೆಯಲ್ಲಿ ಬರೀ ಒರಿಜಿನಲ್ ಸ್ಯಾಟಲೈಟ್ ಉಳ್ಕೊಳ್ತದಲ್ಲಿ ಎಲ್ಲ ಸುಟ್ಟೋಗ್ತವೆ. ಹೆಂಗೆ ಇಲ್ಲಿ ಬಿಗಿನಿಂಗ್ ಅಲ್ಲಿ 2.4 ಬರಬೇಕು CGPA. ಸೆಕೆಂಡ್ ಇಯರ್ಗೆ 4 ಸೆಮಿಸ್ಟರ್ಸ್, ಫಸ್ಟ್ ಇಯರ್ 2 ಸೆಮಿಸ್ಟರ್, ಸೆಕೆಂಡ್ ಇಯರ್ಗೆ 4 ಸೆಮಿಸ್ಟರ್ಸ್ ಆಗುತ್ತೆ. ಡಿಪ್ಲೊಮಾ ಅಂತ ಹೇಳ್ತಾರೆ, 56 ಕ್ರೆಡಿಟ್ಸ್ ಆಗಬೇಕು. ಆಗ ಸ್ಟೂಡೆಂಟ್ಸ್ ಬಿಟ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ. ಕಂಟಿನ್ಯೂ ಮಾಡೋದಾದ್ರೆ ನೆಕ್ಸ್ಟ್ ಥರ್ಡ್ ಇಯರ್ 6 ಸೆಮಿಸ್ಟರ್ಸ್ ಕಂಪ್ಲೀಟ್ ಮಾಡಬೇಕು. ನಮ್ಮ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿ ಅವರನ್ನು ನೆನೆಸ್ಕೊಳ್ತಾ ನಿರ್ಮಲಾನಂದ ಸ್ವಾಮಿ ಈ ಒಂದು ಭವ್ಯ ಇನ್ಸ್ಟಿಟ್ಯೂಷನ್ ಸಿಇಒ ಆಗಿರುವಂತಹ ಪ್ರೊಫೆಸರ್ ರಾಮೇಗೌಡ ಅವರೇ, ಅದು ನಮ್ಮ ಜಾಯಿಂಟ್ ಡೈರೆಕ್ಟರ್ ವಾಪಸ್ ಮಾಡಿದ್ರು 1980 ಅವರಲ್ಲಿ. ಮೋಸ್ಟ್ ಪ್ರಾಬ್ಲಿ ನ್ಯೂ ಎಕನಾಮಿಕ್ಸ್ ಪಾಲಿಸಿ ನಮ್ಮ ದೇಶಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಈವನ್ ಬಿಟ್ಬಿಟ್ರೆ ಸುಮಾರು 100 ವರ್ಷಗಳ ಕಾಲ ಹಿಂದುಳಿತಾ ಇತ್ತು. ಮತ್ತೆ ನಮ್ಮಲ್ಲಿ ನ್ಯೂ ಅಗ್ರಿಕಲ್ಚರ್ ಪಾಲಿಸಿ ಅಷ್ಟೇ ವಾಪಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಬಹುತೇಕ ಜನಗಳಿಗೆ ಗೊತ್ತಿಲ್ಲ, ನ್ಯೂ ಅಗ್ರಿಕಲ್ಚರ್ ಪಾಲಿಸೀಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಸೌತ್ ಕೊರಿಯಾ ಅಂತ ದೇಶದಲ್ಲಿ ಆ ದೇಶಕ್ಕೆ ವಿಸಿಟ್ ಮಾಡಿದ್ದೀನಿ. ಒಂದು ಪಚ್ಪಾಳೆಂಟ್ ಕಾಸ್ಟ್ 350 ರೂಪಾಯಿ, ಸಿಂಗಲ್ ಒಂದು ಪಚ್ಪಾಳೆಂಟ್ ಕಾಸ್ಟ್ 350 ರೂಪಾಯಿ. ನಮ್ಮಲ್ಲಿ ರೈತರು ತಗೊಳ್ಳೋಂಥದ್ದು ಇಲ್ಲಿ ಒಂದು ಕೆಜಿನ 6 ರಿಂದ 7 ರೂಪಾಯಿ ತರುತ್ತೆ ಪಚ್ಪಾಳೆಂಟ್. ಇಲ್ಲಿ ಒಂದು ಓಪನ್ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಯಾರ ಎಂಟರ್ಪ್ರಿನರ್ಸ್ಗಳು, ಕಾರ್ಪೊರೇಟ್ ಸೆಕ್ಟರ್ಸ್ಗಳು ಅಗ್ರಿಕಲ್ಚರ್ ಸೆಕ್ಟರ್ ಗಳಲ್ಲಿ ಇನ್ವಾಲ್ವ್ ಆಗಿ ಅವರು ಪರ್ಚೇಸ್ ಮಾಡಿ ಅವರು ಪ್ರೊಸೆಸ್ ಮಾಡಿ ಎಕ್ಸ್ಪೋರ್ಟ್ಸ್ ಗಳನ್ನ ಮಾಡಿದಾಗ ಇಟ್ಸ್ ಎ ಗುಡ್ ಇನ್ಕಮ್ ಫಾರ್ ಫಾರ್ಮರ್ಸ್. ಆ ಒಂದು ದೃಷ್ಟಿಗಳಿಂದ ನೀವೆಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇಲ್ಲೇ ನೋಡಿದೀವಿ. ಯುರೋಪ್ ಅಲ್ಲಿ 1 ಕೆಜಿ ಕೊಬ್ಬರಿ ಪುಡಿ 1500 ರೂಪಾಯಿ, 1200 ರೂಪಾಯಿ. ಇದೇ ತರ ಇದೆ ಎಲ್ಲ ರಾಜ್ಯಗಳಲ್ಲೂ. ಯಾವ್ದಕ್ಕೋಸ್ಕರ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಬೆಳೀತಾ ನಾವು ಒಂದ್ ಕಡೆ ರೆಸ್ಟ್ರಿಕ್ಷನ್ಸ್ ಮಾಡ್ತೀವಿ, ಮತ್ತೆ ಬೆಳೆದೇ ಕಡೆ ಕಡಿಮೆ ಮಾಡ್ತೀವಿ, ಸಪ್ಲೈ ಮಾಡಿದಾಗ ಈ ತರ ಬದಲಾವಣೆ ಆಗ್ತಾ ಇದೆ. ಇವಾಗ ನ್ಯೂ ಎಜುಕೇಶನ್ ಪಾಲಿಸಿಗಳು ಅಷ್ಟೇ. ಇಲ್ಲಿವರೆಗೆ ಎಜುಕೇಶನ್ ಪಾಲಿಸಿ ಹೇಗಿತ್ತು ಅನ್ನೋದನ್ನ ಜಸ್ಟ್ ಕಂಪೇರ್ ಮಾಡ್ಬೇಕು. ಜಸ್ಟ್ ಲಾರ್ಡ್ ಮೆಕಾಲೆ ಅವರ ಎಜುಕೇಶನ್ ಪಾಲಿಸಿ ನಮ್ಮಲ್ಲಿ ಕಾರಕಗಳನ್ನು ಸೃಷ್ಟಿಸುವಂತೆ ಕ್ಲರ್ಕ್ಗಳನ್ನು ಕ್ರಿಯೇಟ್ ಮಾಡುವಂತ ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿ ಅಲ್ವಾ. ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ಕಂಪೇರ್ ಮಾಡಿದಾಗ ನೀವು ನೋಡಿದ್ದೀವಿ, ನಾನು ಎಲ್ಲವೂ ಅದೇ ಕಂಪೇರ್ ಮಾಡೋದು. ಆಯ್ತು, ಇಲ್ಲಿಯವರೆಗೆ ಒಂದು ಅಗ್ರಿಕಲ್ಚರ್ ಪಾಲಿಸಿ ಇದೆ. ಇಲ್ಲಿವರೆಗೆ ಅಗ್ರಿಕಲ್ಚರ್ ಪಾಲಿಸಿಗಳಲ್ಲಿ ಏನಾದ್ರು ಬದಲಾವಣೆಗಳಾಗ್ತಿ ಇನ್ನು ಕೆಳಗೆ ಸ್ಥಿತಿ ಹೋಗ್ತಾ ಇರೋದನ್ನ ಹೋರಾಟ ಮಾಡೋದು. ಇಲ್ಲಿವರೆಗೆ ರೈತರುಗಳು ಮರ್ಸಿಡಿಸ್ ಬೇಸ್ ಓಡಾಡ್ತಾ ಇದ್ದು, BMW ಆಡಿ ಅಂತ ಹಾಕೊಂಡು ಓಡಾಡ್ತಾ ಇದ್ದ. ಬೇಡ ಸರ್, ನೀವು ಅಗ್ರಿಕಲ್ಚರ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಬೇಡಿ, ನಮ್ಮ ರೈತರುಗಳೆಲ್ಲ ಹಾಳಾಗಿ ಹೋಗ್ತಾರೆ, ಅವರೆಲ್ಲ ಮೆನ್ಸ್ ಮಾರಬೇಕಾಗುತ್ತೆ, ಆಮೇಲೆ ಅವ್ರು ಆಡಿ ಮಾಡಬೇಕಾಗುತ್ತೆ ಅಂತ ಆಪೋಸ್ ಮಾಡಬೇಕು. ಇವತ್ತು ಯಾವುದೇ ರೈತ 100 ಎಕರೆ 150 ಎಕರೆ ಜಾಗ ಇಟ್ಕೊಂಡ್ರು ಸಹ ಒಂದು ಸಾಮಾನ್ಯವಾದ ಪದ್ಧತಿಗಳನ್ನು ಬದಲಿಕ್ಕೆ ಗಾಬರಿ ಆಗುವಾಗ ಏನಪ್ಪ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇವರು ಅರ್ಥವಾದ ರೀತಿಯಲ್ಲಿ ಗಿಡಿಸೋ ರೀತಿಯಲ್ಲಿ ಮಾತನಾಡಿ ನನಗೆ ಅಂತ ನೆನೆಸ್ಕೊಂಡಾಗ ಗಾಬರಿ ಆಗುತ್ತೆ. ಎರಡರ ಮಿಶ್ರಣ ಆಗಿದೆ ಅಂತ ಅನ್ಕೋತೀವಿ ನಾವು. ಒಂದು ಕಡೆ ತಿಳಿದಾಗಿದೆ, ಇಟ್ಟು ಜನರಿಗೆ ಮತ್ತೊಂದು ಕಡೆ ಸ್ವಲ್ಪ ಸಾಧನೆ ಹೋಗ್ತದೆ. ಇವೆರಡರ ಮಿಶ್ರಣದ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ಮಾತನಾಡ್ತೇನೆ. ಜೊತೆಗೆ ಈಗ 2 ಗಂಟೆಗಳ ಕಾಲ ನಿಮ್ಮನ್ನ ಕೂರಿಸ್ಕೊಂಡು ಮಾತನಾಡಿದ್ವಿ. ಈ ಆಡಿಯನ್ಸ್ಗಳ ತಾಳ್ಮೆ ಇದೆಯಲ್ಲ, 1 ಗಂಟೆ 1.5 ಗಂಟೆ ಸಾಕು. ಅದಕ್ಕೆ ಲೆಕ್ಚರ್ ಟೈಮನ್ನ 1 ಗಂಟೆಯಿಂದ ಮಾಡಬೇಕು, 1 ಗಂಟೆ 1.5 ಗಂಟೆ. 2 ಗಂಟೆ 2 ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ತುಂಬ ಡಿಸಿಪ್ಲಿನ್ ಆಗಿದ್ದಾರೆ. ಬಹುಶಃ ಬೇರೆ ಕಾಲೇಜಲ್ಲಿ ಎಷ್ಟು ಡಿಸಿಪ್ಲಿನ್ ಕಾಣ್ತಾರೆ. ಆಮೇಲೆ ಎಲ್ಲ ಬಂದಿರೋ ಮುಂದಿನ ಹುಡುಗರು ಹೊಸ ಹುಡುಗರು ಒಂದು ಸಂಪ್ರದಾಯ ಕ್ರಿಯೆಯಾಗಿದೆ ಈ ಸಂಸ್ಥೆ. ಆ ಒಂದು ಹಿನ್ನೆಲೆಯಲ್ಲಿ ಇಷ್ಟು ವಿದ್ಯಾರ್ಥಿಗಳು ಇಷ್ಟು ಕೂಲಾಗಿ ಕಾಮಾಗಿ ನಮ್ಮನ್ನ ಕೇಳ್ತಾ ಇರೋದಂದ್ರೆ ಅವರಿಗೆ ನಾವು ಧನ್ಯವಾದಗಳು ಹೇಳ್ಬೇಕು. ಈಗ 2 ಪದಗಳನ್ನು ನೀವು ಕೇಳಿದ್ದೀರ. ಒಂದು ಇನ್ಫಾರ್ಮೇಶನ್ ಅಂತೀವಿ, ಮತ್ತೊಂದು ನಾಲೆಡ್ಜ್ ಅಂತೀವಿ. ಅದನ್ನ ವಿಶ್ಲೇಷಣೆ ಮಾಡುವಾಗ
ಇನ್ಫಾರ್ಮೇಶನ್ ಇಸ್ ಸ್ಟ್ರೆಂತ್, ನಾಲೆಡ್ಜ್ ಇಸ್ ಪವರ್ ಅಂತೇಳಿ ಎಲ್ಲ ಬಾಯಲ್ಲಿ ಬರಬೇಕು. ಇನ್ಫಾರ್ಮೇಶನ್ ಈಸ್ ಸ್ಟ್ರೆಂತ್ ಅಂಡ್ ನಾಲೆಡ್ಜ್ ಇಸ್ ಪವರ್. ಈಗ ನಮಗೆ ಸಿಕ್ಕಿರೋದು ಏನು? ಕಳೆದ 1.5 ಗಂಟೆಯಿಂದ ಇನ್ಫಾರ್ಮೇಶನ್. ಇಟ್ಸ್ ಓನ್ಲಿ ಇನ್ಫಾರ್ಮೇಶನ್. ನಾಲೆಡ್ಜ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಅದಕ್ಕೆ ಪ್ರಯತ್ನ ಆಗಬೇಕು. ಅದರಿಂದ ಇನ್ಫಾರ್ಮೇಶನ್ ಅನ್ನೋದು ಭಾಷಣದ ಮುಖಾಂತರ ಕೊಡ್ತಕ್ಕಂಥದ್ದು. ಈ ನಾಲೆಡ್ಜ್ ಅನ್ನೋದು ಒಂದು ಚರ್ಚೆ ಮುಖಾಂತರ ನಡೆಯುವಂಥದ್ದು. ಅದಕ್ಕೆ ನಾನು ಅನ್ಕೊಳ್ತೇನೆ, ಈ ನಮ್ಮ BA ಗುಂಪಿನ ವಿದ್ಯಾರ್ಥಿಗಳಿದ್ದೀರಾ, BSc ಗುಂಪಿನ ವಿದ್ಯಾರ್ಥಿಗಳಿದ್ದೀರಾ, ಕಾಮರ್ಸ್ ಗುಂಪಿನ ವಿದ್ಯಾರ್ಥಿಗಳಿದ್ದಾರೆ. ಇವ್ರನ್ನ 3 ಭಾಗ ಮಾಡಬೇಕು. ನಾವು ಒಂದು ಸ್ವಲ್ಪ ಚರ್ಚೆ ಆಗಬೇಕಾದ್ರೆ ಚರ್ಚೆ ಆಗುತ್ತೆ. ಇದನ್ನ ಈಗ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಕಾಂಪ್ಲಿಮೆಂಟ್ ನಮ್ಮ ರವಿಕುಮಾರ್ ಅವರು ಬಹಳ ಚೆನ್ನಾಗಿ ಓದಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ, ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಆದರೆ ರಿಸೀವ್ ಮಾಡ್ಕೊಳ್ಳೋರಿಗೆ ಒಂಥರ ಹೊಸದು. ನಾನು ಕೆಲವರ ಆಡಿಯನ್ಸ್ ಡಿಸ್ಟೆನ್ಸ್ ಎಜುಕೇಶನ್ ಮಾತಾಡಕ್ಕೆ ಹೋಗ್ತೀನಿ. ನಾನು ಬಹಳ ಜನ ಡಿಸ್ಟೆನ್ಸ್ ಎಜುಕೇಶನ್ ಗೊತ್ತಿಲ್ಲ, ಆದ್ರಿಂದ ನಾವು ಹೇಳಿದ್ದೇ ವೇದವಾಕ್ಯ ಅಂತ ಕೇಳ್ತಾ ಇರ್ತಾರೆ. ಆದರೆ ಡಿಸ್ಟೆನ್ಸ್ ಎಜುಕೇಶನ್ ಗೊತ್ತಿರೋ ಗುಂಪಲ್ಲಿ ಮಾತಾಡಕ್ಕೆ ಹೋದಾಗ ಭಯ ಆಗುತ್ತೆ. ಹಾಗೆ ಈ ಭಯ ನಿಶ್ಚಿತ ಮತ್ತೆ ಈ ಥ್ರಿಲ್ಲರಿಸ್ಟ್ ವಿಷಯವನ್ನು ಕೇಳಿದಾಗ ಅವರು ಪಾಠ ಚೆನ್ನಾಗಿತ್ತು. ಬಟ್ ಅವರೇ ಹೇಳ್ಕೊಂಡ್ಬಿಟ್ಟಿಲ್ಲ ಬನ್ನಲ್ಲಿ, ನಾನು ಚೆನ್ನಾಗಿ ನಿಮ್ಮನ್ನ ಕನ್ಫ್ಯೂಸ್ ಮಾಡಿದ್ದೀನಿ, ನಿಮ್ಮ ಮೇಟ್ಗಳು ನಿಮ್ಮನ್ನ ವಿಶ್ಲೇಷಣೆ ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ ಎಂದು ಬಹಳ ಚೆನ್ನಾಗಿ ಹೇಳಿದ್ರು. ಮತ್ತೆ ನೀವು ಮಾಡಿಸಿರೋ ಕಾಪಿಯಲ್ಲಿ ಕೊಡಿ, ಅದರ ಕಾಪಿಯನ್ನು ನಾವು ನಮ್ಮ ಮೇಟ್ಗಳ ಕೈಯಲ್ಲಿ ಇರಬೇಕು ಪ್ರಮುಖವಾಗಿ. ಆದ್ರಿಂದ ಈ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಅಂಡ್ ನಾಲೆಡ್ಜ್ ಎಂದು ಪದ ಉಪಯೋಗಿಸಿದ್ದು, ನಮ್ಮ ಮೇಟ್ಗಳು ಆ ಪದ ಉಪಯೋಗಿಸ್ತೀವಿ ನಾವು. ನಮ್ಮ ಮೇಟ್ಗಳು ಇದು ಇನ್ಫಾರ್ಮೇಶನ್ ಮಟ್ಟದಲ್ಲೇ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ತಿಳ್ಕೊಂಡಿದ್ದಾರಾ ಅಥವಾ ನಾಲೆಡ್ಜ್ ರೂಪದಲ್ಲಿ ತಿಳ್ಕೊಂಡಿದ್ದಾರಾ ಅಂತ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಇಷ್ಟು ಜನ ವಿದ್ಯಾರ್ಥಿಗಳು ಕೂರಿಸ್ಕೊಂಡು ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ವಿಷಯವನ್ನ ಬಹಳ ಬಹಳ ಸೂಕ್ಷ್ಮವಾಗಿದೆ, ತೀಕ್ಷ್ಣವಾಗಿದೆ. ಇದು ಈಗಾಗಲೇ ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಪರವಿರೋಧ ಶುರುವಾಗಿದೆ ಇದಕ್ಕೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿಗೆ. ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ವಿರೋಧ ಮಾಡಬಾರ್ದು ನಿಜವಾಗಿ. ಆದರೆ ಈ ವಿರೋಧ ಮಾಡೋರು ಏನ್ ಹೇಳ್ತಾ ಇದ್ದಾರೆ, ಇನ್ನೂ ಪ್ರಿಪರೇಷನ್ ಆಗಬೇಕಾಗಿತ್ತು. My humble pronouns to the divine soul of His Holiness Sri 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 Dr. Balaganatha Swamiji. My sincere pronouns to the present pontiff of Sri Adichuchindiriman, Sri Sri Dr. Nirmalananda Swamiji. The new education policy 2020 organized by SSC College with association with AV Kantama College for Women Assam has come to an end. We are at the last stage. I am here to propose a vote of thanks. I consider it as a matter of privilege to me. First, I would like to congratulate and thank Professor K.C. Vidradesa, Regional Joint Director, Department of College Education, Mysore Division. Thank you, sir, for gracing the occasion. And I would also like to thank the dignitaries on the dais for releasing our SSC newsletter January-September 2021. Thank you, sir. I would also like to thank the resource person, Dr. B.S. Ravikumar, sir, HOD and Associate Professor, Department of Botany, AVK College for Women Assam, for both convincing and confusing both the teachers as well as the students. In the latest days, I think we would like to enlighten our students with the new education policy, what it is, how it is, and why it is. Thank you, sir. I would also like to thank the chief guest of this function, Dr. K.G. Suresh Kumar, sir, Principal, AVK College for Women Assam. He spoke about the need of accepting this new education policy. Thank you, sir, for being with us and raising this occasion. I would also like to thank our CEO, Dr. N.S. Ramegoda, sir, though he is old in his age, but he is young in his spirits, and he has a passion toward academics. Passion always wins. This goes right with our sir. Thank you, sir, for gracing the occasion and giving us the valuable input. I would like to thank our dynamic principal, Dr. B.K. Lokeshwar, sir, the principal of this college, who is very supportive in all our endeavors. Thank you, sir, for guiding us in conducting this workshop. I would also like to thank the JD office officials who are present here. Thank you,
you, sir and madam, for gracing this occasion. I would also like to thank the parents who have come here along with their wards. And I would especially like to thank the students for displaying their tolerance for such a long time. And they have very been disciplined to us because this is the culture of our college. We have entered to the SAC family. Here we will try to imbibe culture. The ultimate aim of education is how we represent ourselves in society is the need of the hour. It is very required. What education should teach us is a samskara rather than certificate. Thank you, students. I would also like to thank all our staff members, both teaching and non-teaching staff, for providing us the assistance in conducting this one-day workshop and making this event a grand success. Finally, thank